ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಹೋದೆಯ ಗವಾಕ್ಷಿ ಅಂದ್ರೆ ಬಂದೆಯ ಪಿಶಾಚಿ ಅಂದಂಗೆ ಕೇಜ್ರಿವಾಲ್ ಇಷ್ಟು ದಿನ ನಾಪತ್ತೆ ಆಗಿದ್ದವರು ಮತ್ತೆ ಬಂದಿದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ನಟ್ವರ್ ರಾಯ್ ಮತ್ತು ಅವರ ಪೂರ್ತಿ ಟೀಮ್ ಸೇರ್ತು. ಸಂಜಯ್ ಸಿಂಗ್, ಗೋಪಾಲ್ ರಾಯ್, ಅತಿಶಿ ಮರ್ಲೇನಾ ಕೂಡ ಭಾಗಿಯಾಗಿದ್ರು. ಭಾರತದ ಇತಿಹಾಸದಲ್ಲೇ ಪ್ರಧಾನ ಮಂತ್ರಿಗಳಿಗೆ ಬಳಸದ ಶಬ್ದವನ್ನ ಇಲ್ಲಿ ಬಳಸ್ತಾರೆ. ಗೋಪಾಲ್ ರಾಯ್ ಡೆಲ್ಲಿಯ 40 ಲಕ್ಷ ಸ್ಲಂ ವಾಸಿಗಳನ್ನ ಮೋದಿ ಅವರ ವಿರುದ್ಧ ಎತ್ತಿಕಟ್ಟುವಂತಹ ಹೇಳಿಕೆಯನ್ನ ನೀಡಿದ್ದಾರೆ. ಬುಲ್ಡೋಸರ್ ಆಕ್ಷನ್ ನಿಲ್ಸಿಲ್ಲ ಅಂದ್ರೆ ಪ್ರಧಾನ ಮಂತ್ರಿ ಅವರ ಮನೆಯನ್ನ ವಶಪಡಿಸಿಕೊಳ್ಳಿ, ನುಗ್ಗಿಯ ಮನೆಯೊಳಗೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. पूरे दिल्ली की पुलिस लगा लेना, पूरे भारतीय जनता पार्टी के नेताओं को लगा देना. अगर दिल्ली की झुग्गियों को तोड़ोगे, प्रधानमंत्री के घर में घुस करके हम कब्जा करेंगे, इसका इंतजार रखना. प्रधानमंत्री के घर में घुस करके हम कब्जा करेंगे, इसका इंतजार रखना. इससे बगैर हम भागने वाले नहीं हैं. ಹೀಗೆ ಪ್ರಚೋದನೆಯ ಹೇಳಿಕೆಯನ್ನ ನೀಡ್ತಾರೆ. ಅವರು ಒಬ್ಬರೇ ಅಲ್ಲ, ಇದೇ ಮಾತನ್ನ ಕೇಜ್ರಿವಾಲ್ ಕೂಡ ಹೇಳ್ತಾರೆ. ಗೋಪಾಲ್ ರಾಯ್ ಕೂಡ ಹೇಳಿದ್ದು ಇದನ್ನೇ. ರೇಖಾ ಗುಪ್ತಾ ಅವರು ಡೆಲ್ಲಿಯಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಡೆಲ್ಲಿ ಹೈಕೋರ್ಟ್ ಮತ್ತು ಡೆಲ್ಲಿಯ ಲೋವರ್ ಕೋರ್ಟ್ ನಿಂದ ಇಲ್ಲಿಗಲ್ ಸ್ಲಮ್ಸ್ ಗಳನ್ನ ಒಡೆಯೋದಕ್ಕೆ ಆರ್ಡರ್ ಬಂದಿದೆ. ಅವರು ಅದನ್ನಷ್ಟೇ ಪಾಲಿಸ್ತಾ ಇದ್ದಾರೆ. ಇದೇನು ಬಿಜೆಪಿ ಸರ್ಕಾರ ಕೊಟ್ಟ ನೋಟಿಸ್ ಅಲ್ಲ, ಸ್ವತಃ ಹೈಕೋರ್ಟ್ ನ ಆದೇಶ. ಈ 40 ಲಕ್ಷ ಸ್ಲಂ ವಾಸಿಗಳು 1,25,000 ಗುಡ್ಸಿಲಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೇಜ್ರಿವಾಲ್ ನ ಬೇಸ್ ವೋಟರ್ಸ್. ಈಗ ಈ ಸ್ಲಂ ವಾಸಿಗಳನ್ನ ಓಡಿಸಲಾಗ್ತಾ ಇದೆ. ಈಗ ಕೇಜ್ರಿವಾಲ್ಗೆ ಅರ್ಥ ಆಗಿದೆ, ದೆಹಲಿಯಲ್ಲಿ ಮತ್ತೆ ನಾನು ಅಧಿಕಾರಕ್ಕೆ ಬರೋದು ಕಷ್ಟ ಅಂತ. ಬಿಜೆಪಿ ನಾಯಕರು ಎಂತಹ ಮುಗ್ಧರು ನೋಡಿ. ಇದೇ ಹೇಳಿಕೆಯನ್ನ ಕರ್ನಾಟಕದಲ್ಲಿ ಯಾರಾದ್ರೂ ಆಡಳಿತದಲ್ಲಿರುವ ಕಾಂಗ್ರೆಸ್ ವಿರುದ್ಧ ಕೊಟ್ಟಿದ್ರೆ ಮನೆ ಬಾಗಿಲಿಗೆ ರಾತ್ರೋರಾತ್ರಿ ಪೊಲೀಸರನ್ನ ಕಳಿಸ್ಬಿಡ್ತಾ ಇದ್ರು. ಆದ್ರೆ ಡೆಲ್ಲಿ ಬಿಜೆಪಿಯ ನಾಯಕರು ಇವರ ವಿರುದ್ಧ ಯಾವ ದೂರನ್ನ ಕೂಡ ನೀಡಿಲ್ಲ. ನೆನಪಿರ್ಲಿ, ಪ್ರಧಾನ ಮಂತ್ರಿಗಳು ಹಿಂದೆ ಪಂಜಾಬ್ಗೆ ಹೋಗುವಾಗ ಅಲ್ಲಿನ ಆಪ್ ಸರ್ಕಾರದ ಕುಮ್ಮಕ್ಕಿನಿಂದ ನಕಲಿ ರೈತರು ಮೋದಿಜಿಯ ವಾಹನವನ್ನ ಫ್ಲೈಓವರ್ ಮೇಲೆ ನಿಲ್ಸಿದ್ರು. ಸೆಕ್ಯೂರಿಟಿ ಬ್ರೀಚ್ ಮಾಡಲಾಯಿತು. ಆಪ್ ಅವತ್ತು ಪ್ರಧಾನಿಗಳ ಸೆಕ್ಯೂರಿಟಿಯಲ್ಲಿ ಆಟ ಆಡ್ತು. ಈಗಲೂ ನೋಡಿ ಇವರ ಸ್ಟೇಟ್ಮೆಂಟ್ ಗಳನ್ನ. इनकी प्लानिंग है दिल्ली की सारी झुग्गियां तोड़ने की. 40 लाख लोग दिल्ली की झुग्गियों में रहते हैं. 40 लाख लोग इकट्ठे हो जाओ. जिस दिन दिल्ली की सड़कों के ऊपर 40 लाख लोग आ गए, इनकी नानी याद आ जाएगी. आप लोगों की ताकत आपकी एकता है. इकट्ठे हो जाओ. आज इस मंच से मैं चेतावनी देना चाहता हूं भारतीय जनता पार्टी को, या तो ये झुग्गी तोड़ने से बाज आओ, अपनी औकात में रहो, झुग्गियां तोड़नी बंद करो, नहीं तो आंदोलन होगा, इतना बड़ा आंदोलन होगा कि तुम्हारा सिंहासन. जितनी बातें हैं सारी बातें अपनी अपनी बस्ती में बतानी है. जैसा मैंने कहा, दिल्ली में 40 लाख लोग झुग्गियों में रहते हैं. अगर ये 40 लाख लोग इकट्ठे हो गए, किसी के पिताजी की औकात नहीं है जो आपकी झुग्गियां तोड़ने के लिए आ जाएगा. ಹೇಗೆ ಪ್ರಾಣ ಹೋದಾಗೆ ಕೂಗ್ತಾ ಇದ್ದಾರೆ. ಇವರಿಗೆ ತಾನೇನು ಮಾತಾಡ್ತೀವಿ ಅನ್ನೋದು ಅರ್ಥ ಆಗ್ತಾ ಇಲ್ವಾ? ಇದು ಪ್ರಧಾನ ಮಂತ್ರಿಗಳ ಜೀವಕ್ಕೆ ಬೆದರಿಕೆ ಹಾಕಿದಾಗೆ ಆಗೋದಿಲ್ವಾ? ಪ್ರಧಾನ ಮಂತ್ರಿಗಳ ಮನೆಗೆ ನುಗ್ಗುವ ಮಾತನಾಡ್ತಾ ಇದ್ದೀರಾ? ನಿಮ್ಗೆ ಅಷ್ಟೊಂದು ಯೋಗ್ಯತೆ ಇದೆಯಾ? ಇವರುಗಳು ಒಂಥರ ನಗರದ ನಕ್ಸಲ್ಗಳು ಇದ್ದಾಗೆ ಅನ್ಸ್ತಾ ಇದೆ ಈ ಹೇಳಿಕೆಗಳನ್ನ ನೋಡ್ತಾ ಇದ್ರೆ. ಕೇಜ್ರಿವಾಲ್ ಹೇಳಿಕೆ ಕೂಡ ಹೀಗೆ ಇತ್ತು. 40 ಲಕ್ಷ ಜನ 40 ಲಕ್ಷ ಜನ ಅಂತಿದಾರಲ್ಲ, ಆ ಲಕ್ಷ ಜನ ಇವರ ಪ್ರಚೋದನೆಯಿಂದ ಬೀದಿಗೆ ಬಂದ್ರೆ ಏನಾಗುತ್ತೆ? ದೆಹಲಿಯಲ್ಲಿ ಬೆಂಕಿ ಹಚ್ಚುವ ಪ್ಲಾನ್ ಅಲ್ವಾ ಇದು? ಈ 40 ಲಕ್ಷ ಜನ ಅಲ್ಲದೆ ಇದ್ರೂ ಕೂಡ ಒಂದಷ್ಟು ಮಂದಿ ಪ್ರಚೋದನೆಗೆ ಒಳಗಾದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ವಾ? ಅದು ಕೂಡ ದೆಹಲಿಯ ಸಿಎಂ ಆಗಿದ್ದವರು ಕೇಜ್ರಿವಾಲ್. ಇದೇ ರೀತಿ ಹೇಳಿಕೆಯನ್ನ ಕೊಟ್ಟು ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಜನರನ್ನ ಪ್ರಚೋದಿಸಿದ್ರು. ಯಾದವ ಸಮುದಾಯವನ್ನ ಎತ್ತಿ ಕಟ್ಟುವ ಕುತಂತ್ರವನ್ನ ಮಾಡಿದ್ರು.
ಅದರಿಂದ 30-35 ಹುಡುಗರು ಈಗಲೂ UPಯ ಜೈಲಿನಲ್ಲಿ ಇದ್ದಾರೆ. ಆದ್ರೆ ಆಮೇಲೆ ಪ್ರಚೋದನೆ ನೀಡಿದ ಅಖಿಲೇಶ್ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಉಲ್ಟಾ ಹೊಡೆದ್ರು. ಇದರಿಂದ ಶಿಕ್ಷೆಯನ್ನ ಅನುಭವಿಸ್ತಾ ಇರೋದು ಮಾತ್ರ ಪ್ರಚೋದನೆಗೆ ಒಳಗಾದ ಹುಡುಗರು. ಅದನ್ನೇ ಈಗ ಕೇಜ್ರಿವಾಲ್ ಮಾಡ್ತಾ ಇದ್ದಾರಷ್ಟೇ. ಇಲ್ಲೂ ಇದೇ ಆಗುತ್ತೆ. ಕೇಜ್ರಿವಾಲ್ ಹೇಳ್ತಾರೆ, 11 ವರ್ಷದಲ್ಲಿ ದೆಹಲಿಯಲ್ಲಿ ನಾವು ಸೂಪರ್ ಆಗಿ ಕೆಲಸವನ್ನ ಮಾಡಿದ್ದೀವಿ. ಆದ್ರೆ ಈ 5 ತಿಂಗಳಲ್ಲಿ ಬಿಜೆಪಿ ಅದೆಲ್ಲವನ್ನ ಕೂಡ ಹಾಳು ಮಾಡಿದೆ ಅಂತ. 10 साल दिल्ली में हमने राज किया, 10 साल में हमने व्यवस्था परिवर्तन करके दिखाया. हमने दिल्ली के स्कूल बदले, हमने दिल्ली के अस्पताल बदले, हमने दिल्ली की सड़कें दुरुस्त करी, हमने दिल्ली में मोहल्ला क्लिनिक खोले, हमने दिल्ली में बिजली ठीक करी, हमने दिल्ली में बिजली फ्री करी. दिल्ली के अंदर व्यवस्था परिवर्तन की, पंजाब के अंदर भी व्यवस्था परिवर्तन कर रहे हैं. इन्होंने 5 महीने के अंदर दिल्ली का बुरा हाल कर दिया. अच्छी खासी दिल्ली छोड़ के गए थे, दिल्ली को बर्बाद कर दिया इन लोगों ने. ದೆಹಲಿಯಲ್ಲಿ ಹಿಂದೂ ಪಾರ್ಟಿ ಬಂದ ಮೇಲೆ ನಮ್ಮನ್ನ ಓಡಿಸ್ತಾ ಇದ್ದಾರೆ ಅಂತ ಬಾಂಗ್ಲಾ ಹಾಗೂ ರೋಹಿಂಗ್ಯಾಗಳು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದಕ್ಕಿಂತ ಮುಂಚೆ ದೆಹಲಿಯಲ್ಲಿದ್ದು ಮುಸ್ಲಿಮರ ಪಾರ್ಟಿನಾ? ಮೆಂಟಾಲಿಟಿ ಹೇಗಿದೆ ನೋಡಿ ಇವರದ್ದು. ಸಂವಿಧಾನ ಅಂತ ಹೇಳ್ಕೊಂಡು ತಿರುಗ್ತಾರಲ್ಲ, ಇದೇ ನೋಡಿ ಇವರ ನಿಜ ಮುಖ. ಹೈಕೋರ್ಟ್ ಆದೇಶ ಮಾಡಿದೆ 130 ಅಕ್ರಮ ಗುಡಿಸಲನ್ನ ತೆರವು ಮಾಡಿ ಅಂತ. ಮತ್ತೆ ಇಲ್ಲಿಗಲ್ ಆಗಿ ನಮ್ಮ ದೇಶದ ಒಳಗೆ ವಾಸ ಮಾಡ್ತಾ ಇದ್ದಾರಲ್ಲ ಅವರನ್ನ ಓಡಿಸಿ ಅಂತ. ಇದು ಕೂಡ ಇವರಿಗೆ ಸಮಸ್ಯೆ ಆಗಿದೆ. ಇವರಿಗೆಲ್ಲ ದೇಶ ಏನಾದ್ರೂ ಪರವಾಗಿಲ್ಲ. ಇದೇ ಕೇಜ್ರಿವಾಲ್ಗೆ ಬಿಜೆಪಿ ಪ್ರಶ್ನೆಯನ್ನ ಮಾಡ್ತು, 10 ವರ್ಷದಿಂದ ದೆಹಲಿಯಲ್ಲಿ ಅಧಿಕಾರವನ್ನ ಮಾಡ್ತಾ ಇದ್ರಿ, ಈ ಸ್ಲಮ್ನವರಿಗೆ ನೀವ್ಯಾಕೆ ಮನೆಯನ್ನ ಕಟ್ಟಿಕೊಟ್ಟಿಲ್ಲ ಅಂತ. ಈ ಪ್ರಶ್ನೆಯಲ್ಲೂ ಒಂದು ಲಾಜಿಕ್ ಇದೆ ಅಲ್ವಾ? ಶೀಲಾ ದೀಕ್ಷಿತ್ ಅವರ ಕಾಲದಲ್ಲಿ 7500 ಮನೆಗಳನ್ನ ಸ್ಲಮ್ನಲ್ಲಿ ಇರೋರಿಗೆ ಅಂತ ಅಲಾಟ್ ಮಾಡಲಾಗಿತ್ತು. ಆದ್ರೆ ಅದರಲ್ಲಿ ಒಂದೇ ಒಂದು ಮನೆಯನ್ನ ಕೂಡ ಕೇಜ್ರಿವಾಲ್ ಯಾರಿಗೂ ಕೊಟ್ಟಿಲ್ಲ. ಯಾಕಂದ್ರೆ ಇಲ್ಲಿ ಶೀಶ್ ಮಹಲ್ ಅಂತಹ ಭವ್ಯ ಬಂಗ್ಲೆಯನ್ನ ಕಟ್ಬೇಕಿತ್ತಲ್ವಾ. ದೆಹಲಿಯ ಸ್ಲಮ್ನಲ್ಲಿ ಇರೋರೆಲ್ಲ ಬಡವರು ಕೂಡ ಅಲ್ಲ. ಮುಂಚೆ ಸ್ಲಮ್ನಲ್ಲಿ ಇದ್ದವರು ಸರ್ಕಾರದಿಂದ ಎಲ್ಲ ಸೌಕರ್ಯಗಳನ್ನ ತೆಗೆದುಕೊಂಡು ಇದೇ ಸ್ಲಮ್ ಅನ್ನ ಬಾಡಿಗೆಗೆ ಕೊಟ್ಟು ದುಡ್ಡನ್ನ ಮಾಡ್ತಾ ಇದ್ರು. ಇದೇ ಸ್ಲಮ್ಗಳಲ್ಲಿ ಕಾನೂನು ಬಾಹಿರ ಕೆಲಸಗಳು ಕೂಡ ತುಂಬಾ ಆಗುತ್ತೆ. ಈಗ ಜಾಗ ಖಾಲಿ ಮಾಡಿದ್ರೆ ಆ ದಂಧೆ ಕೂಡ ನಿಲ್ಲುತ್ತೆ ಅನ್ನೋದು ಇವರ ಚಿಂತೆ. ಕೋರ್ಟ್ನ ಆದೇಶದಂತೆ ದೆಹಲಿಯಲ್ಲಿ ಬುಲ್ಡೋಸರ್ ಆಕ್ಷನ್ ಆಗ್ತಾ ಇರೋದು. ಇದನ್ನ ಬಿಜೆಪಿಯ ವಿರುದ್ಧ ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ ಅಷ್ಟೇ. ಕೇಜ್ರಿವಾಲ್ ಹಾಗೂ ಗೋಪಾಲ್ ರಾಯ್ ಮೇಲೆ ಖಂಡಿತ FIR ಆಗ್ಲೇಬೇಕು. ಇದು ಸಾಧಾರಣದ ಹೇಳಿಕೆ ಅಂತೂ ಖಂಡಿತ ಅಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.